Hello everyone, welcome back to my class Learn with Queen. ಯೂನಿಟ್ 9 ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವೈರ್ಮೆಂಟ್ ಚಾಪ್ಟರ್ ನಾನು ನೋಡ್ತಾ ಇದ್ದೀವಿ. ಸೊ ಪ್ರೀವಿಯಸ್ ಆಗಿ ಈ ಎಲ್ಲ ಕಾನ್ಸೆಪ್ಟ್ ಮೇಲೆ ಕ್ಲಾಸಸ್ ಮುಗಿದಿದೆ. ಯಾರೆಲ್ಲ ನೋಡಿಲ್ಲ ಪ್ರೀವಿಯಸ್ ಕ್ಲಾಸ್ನ ನೋಡ್ಕೊಂಡು ಬನ್ನಿ. ಇವತ್ತಿನ ಕ್ಲಾಸಲ್ಲಿ ನಾವು ನ್ಯಾಚುರಲ್ ಆ್ಯಂಡ್ ಎನರ್ಜಿ ರಿಸೋರ್ಸ್ ಅನ್ನೋ ಕಾನ್ಸೆಪ್ಟ್ನ ಓದ್ತಾ ಇದ್ದೀವಿ. ಸೊ ಲೆಟ್ ಸ್ಟಾರ್ಟ್ ದ ಟುಡೇ ಕ್ಲಾಸ್. ನ್ಯಾಚುರಲ್ ಆ್ಯಂಡ್ ಎನರ್ಜಿ ರಿಸೋರ್ಸ್ ಅಂತ ಬಂದರೆ ಎನರ್ಜಿ ರಿಸೋರ್ಸಸ್ ಆರ್ ಮಟೀರಿಯಲ್ಸ್ ಆ್ಯಂಡ್ ಪ್ರೊಸೆಸ್ ದ್ಯಾಟ್ ಹೆಲ್ಪ್ ಜನರೇಟ್ ಎನರ್ಜಿ. ದೀಸ್ ರಿಸೋರ್ಸಸ್ ಆರ್ categorized into renewable which can regenerate and non-renewable which have limited supply. Proper energy management is essential to meet global energy damage while minimizing environmental harms. ಅಂದರೆ ಇಲ್ಲಿ ಇಂಧನ ಸಂಪನ್ಮೂಲಗಳು ಶಕ್ತಿಯನ್ನು ಉತ್ಪಾದಿಸಲು ಸಹಾಯ ಮಾಡುವ ವಸ್ತುಗಳು ಮತ್ತು ಪ್ರಕ್ರಿಯೆಗಳಾಗಿರುತ್ತವೆ. ಈ ಸಂಪನ್ಮೂಲಗಳನ್ನು ನವೀಕರಿಸಬಹುದಾದ ಅಂದರೆ ಪುನರ್ ಉತ್ಪತ್ತಿಸಬಹುದಾದಂಥ ಆ್ಯಂಡ್ ನವೀಕರಿಸಲಾಗದ ಅಂದರೆ ಸೀಮಿತವಾದ ಪೂರೈಕೆಯನ್ನು ಹೊಂದಿರುವ ಸಂಪನ್ಮೂಲಗಳು ಎಂದು ವರ್ಗೀಕರಿಸಲಾಗಿದೆ. ಪರಿಸರ ಹಾನಿಯನ್ನು ಕಡಿಮೆ ಮಾಡುವಾಗ ಜಾಗತಿಕ ಇಂಧನ ಬೇಡಿಕೆಯನ್ನು ಪೂರೈಸಲು ಸರಿಯಾದ ಇಂಧನದ ನಿರ್ವಹಣೆ ಅಗತ್ಯವಾಗಿರುತ್ತೆ. ಇಲ್ಲಿ ರಿನ್ಯೂಯಬಲ್ ಎನರ್ಜಿ ರಿಸೋರ್ಸ್ ಅಂತ ಬಂದರೆ ಸೋಲಾರ್, ವಿಂಡ್, ಹೈಡ್ರೋ, ಜಿಯೋಥರ್ಮಲ್ ಆ್ಯಂಡ್ ಬಯೋಮಾಸ್ ಅಂತ ಬರುತ್ತೆ. ನವೀಕರಿಸಬಹುದಾದ ಇಂಧನ ಸಂಪನ್ಮೂಲಗಳು ಗಾಳಿ ಮತ್ತು ಸೌರಶಕ್ತಿ, ಜಲಶಕ್ತಿ, ಭೂಶಾಖ ಆ್ಯಂಡ್ ಜೀವರಾಶಿ ಇದೆಲ್ಲವನ್ನು ನಾವು ಇಲ್ಲಿ ನೋಡ್ತೀವಿ. ಆ್ಯಂಡ್ ನವೀಕರಿಸಬಹುದಾದ ಇಂಧನ ಸಂಪನ್ಮೂಲಗಳು ಕಾಲಾಂತರದಲ್ಲಿ ನೈಸರ್ಗಿಕವಾಗಿ ಮರುಪೂರಣಗೊಳ್ಳುವ ಸುಸ್ಥಿತಿ ಇಂಧನ ಮೂಲಗಳಾಗಿವೆ. ನವೀಕರಿಸಲಾಗದ ಸಂಪನ್ಮೂಲಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಮತ್ತು ಹವಾಮಾನ ಬದಲಾವಣೆಯನ್ನು ಎದುರಿಸಲು ಅವು ಅಗತ್ಯವಾಗಿರುತ್ತೆ. ಇಲ್ಲಿ ಬಂದು ಒನ್ ಬೈ ಒನ್ ನೋಡೋದಾದರೆ ಫಸ್ಟ್ ಒನ್ ಬಂದು ಸೋಲಾರ್ ಎನರ್ಜಿ ಬರುತ್ತೆ. ಪವರ್ ಫ್ರಮ್ ಸನ್. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸೋಲಾರ್ ಎನರ್ಜಿಯಿಂದ ಎಷ್ಟು ಉಪಯೋಗವಿದೆ ಆ್ಯಂಡ್ ಸನ್ನಿಂದ ಎಷ್ಟು ಯೂಸಸ್ ಇದೆ ಅಂತ ಗೊತ್ತು. ಎನರ್ಜಿ is harnessed from sunlight using solar panels and technologies like solar thermal systems and solar water heaters. For example, rooftop solar panels in rural homes can power lights and fans, reducing electricity bill. Solar farms can also generate electricity for entire towns. ಇಲ್ಲಿ ಏನಾಗುತ್ತೆ ಅಂತಂದರೆ ಸೌರಶಕ್ತಿ, ಸೂರ್ಯನಿಂದ ಬರುವಂಥ ಶಕ್ತಿಯಿಂದ ಸೌರ ಫಲಕಗಳು ಮತ್ತು ಸೌರ ಉಷ್ಣ ವ್ಯವಸ್ಥೆಗಳು ಮತ್ತು ಸೌರ ಜಲಪಾತಗಳಂತಹ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಸೂರ್ಯನ ಬೆಳಕಿನಿಂದ ಸೌರಶಕ್ತಿಯನ್ನು ಬಳಸಿಕೊಳ್ಳಲಾಗುತ್ತೆ. ಉದಾಹರಣೆಗೆ ಹೇಳಬೇಕಾದ್ರೆ ಗ್ರಾಮೀಣ ಮನೆಗಳಲ್ಲಿ ಮೇಲ್ಛಾವಣಿಯ ಸೌರ ಫಲಕಗಳು, ದೀಪಗಳು ಮತ್ತು ಫ್ಯಾನ್ಗಳಿಗೆ ವಿದ್ಯುತ್ ನೀಡಬಹುದು ಆ್ಯಂಡ್ ವಿದ್ಯುತ್ ಬಿಲ್ಗಳನ್ನು ಕಡಿಮೆ ಮಾಡಬಹುದು. ಸೌರ ಫಾರ್ಮ್ಗಳು ಇಡೀ ಪಟ್ಟಣಕ್ಕೆ ವಿದ್ಯುತ್ ಉತ್ಪಾದಿಸುತ್ತೆ ಫ್ರೀಯಾಗಿ. ನೆಕ್ಸ್ಟ್ ಬಂದು ಸೋಲಾರ್ ಎನರ್ಜಿದ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಅಂತ ಬರುತ್ತೆ. ಚಾಲೆಂಜಸ್ ಏನೇನಿರುತ್ತೆ ಇದಕ್ಕೆ? ಅಡ್ವಾಂಟೇಜಸ್ ಅಂತ ಬಂದರೆ ರಿನ್ಯೂಯಬಲ್ ಆ್ಯಂಡ್ ಅಬಂಡೆಂಟ್ ಅಂದರೆ ಇಲ್ಲಿ ನವೀಕರಿಸಬಹುದು ಮತ್ತು ಹೇರಳವಾಗಿ ಸಿಗುತ್ತೆ ಇದು. ಆ್ಯಂಡ್ ರಿಡ್ಯೂಸ್ ಎಲೆಕ್ಟ್ರಿಸಿಟಿ ಕಾಸ್ಟ್, ವಿದ್ಯುತ್ ವೆಚ್ಚವನ್ನು ಕಡಿಮೆ ಮಾಡುತ್ತೆ. ಆ್ಯಂಡ್ ಚಾಲೆಂಜಸ್ ಅಂತ ಬಂದರೆ ರಿಕ್ವೈರ್ ಸಿಗ್ನಿಫಿಕೆಂಟ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್. ಇದನ್ನು ಸ್ಟಾರ್ಟ್ ಮಾಡಬೇಕು ಅಂದರೆ ಆರಂಭಿಕ ಹೂಡಿಕೆ ಹೆಚ್ಚಾಗಿರೋದು ಆಗುತ್ತೆ ಇಲ್ಲಿ. ಆ್ಯಂಡ್ ನಾಟ್ ಎಫೆಕ್ಟಿವ್ ಡ್ಯೂರಿಂಗ್ ಕ್ಲೌಡಿ ಡೇಸ್ ಆ್ಯಂಡ್ ಅಟ್ ನೈಟ್. ಮೋಡ ಕವಿದ ವಾತಾವರಣ ಆಗಿರ್ಬೋದು ಆ್ಯಂಡ್ ರಾತ್ರಿಯ ಟೈಮಲ್ಲಿ ಇದು ಪರಿಣಾಮಕಾರಿಯಾಗಿ ವರ್ಕ್ ಮಾಡಲ್ಲ. ಸೊ ದಿಸ್ ಈಸ್ ವಾಟ್ ದ ಚಾಲೆಂಜಸ್ ವಿ ಫೇಸ್ ವಿತ್ ದ ಸೋಲಾರ್ ಎನರ್ಜಿ. ನೆಕ್ಸ್ಟ್ ಒಂದು ಬಂದು ವಿಂಡ್ ಎನರ್ಜಿ, harnessing air flows ಅಂತ. So wind energy is captured using wind turbines often installed in hilly area or offshore regions with strong winds. For instance, wind farms in coastal regions power thousands of homes. ಇಲ್ಲಿ ಗಾಳಿಯ ಹರಿವನ್ನು ಬಳಸಿಕೊಳ್ಳುವುದು ಆಗಿರುತ್ತೆ. ಆ್ಯಂಡ್ ಪವನ ಶಕ್ತಿಯನ್ನು ಪವನ ಟರ್ಬೈನ್ಸ್ಗಳನ್ನು ಬಳಸಿ ಸೆರೆ ಹಿಡಿಯಲಾಗುತ್ತೆ. ಇದನ್ನು ಹೆಚ್ಚಾಗಿ ಗುಡ್ಡಗಾಡು ಪ್ರದೇಶ ಆಗಿರ್ಬೋದು ಆ್ಯಂಡ್ ಬಲವಾದ ಗಾಳಿ ಬೀಸುವ ಕಡಲಾಚೆ ಇರುವಂತಹ ಪ್ರದೇಶದಲ್ಲಿ ಸ್ಥಾಪಿಸಲಾಗುತ್ತೆ. ಉದಾಹರಣೆಗೆ ಹೇಳಬೇಕಾದ್ರೆ ಕರಾವಳಿ ಪ್ರದೇಶದಲ್ಲಿ ಪವನ ವಿದ್ಯುತ್ ಸ್ಥಾವರಗಳು ಸಾವಿರಾರು ಮನೆಗಳಿಗೆ ವಿದ್ಯುತ್ ಒದಗಿಸ್ತಾ ಇರೋದು ಇದೆಲ್ಲವೂ ಇದಕ್ಕೆ ಎಕ್ಸಾಂಪಲ್ ಆಗುತ್ತೆ. ಅಡ್ವಾಂಟೇಜಸ್ ಅಂತ ಬಂದರೆ ಇಲ್ಲಿ ಸ್ವಚ್ಛ ಮತ್ತು ಮಾಲಿನ್ಯ ಮುಕ್ತವಾಗಿರುತ್ತೆ ಇದು. ಆ್ಯಂಡ್ ಸ್ಥಿರವಾದ ಗಾಳಿ ಇರುವ ಪ್ರದೇಶಗಳಿಗೆ ಸೂಕ್ತವಾಗಿರೋದು, ಕ್ಲೀನ್ ಆ್ಯಂಡ್ ಪೊಲ್ಯೂಷನ್ ಫ್ರೀ ಆಗಿರುತ್ತೆ ಆ್ಯಂಡ್ ಸುಟೇಬಲ್ ಫಾರ್ ಏರಿಯಾಸ್ ವಿತ್ ಕನ್ಸಿಸ್ಟೆಂಟ್ ವಿಂಡ್ಸ್. ನೆಕ್ಸ್ಟ್ ಚಾಲೆಂಜ್ ಅಂತ ಬಂದರೆ ಇನ್ಸ್ಟಾಲೇಷನ್ ಕ್ಯಾನ್ ಡಿಸ್ಟರ್ಬ್ ಲೋಕಲ್ ಎಕೋಸಿಸ್ಟಮ್, ನಾಯ್ಸ್ ಪೊಲ್ಯೂಷನ್ ಫ್ರಮ್ ಟರ್ಬೈನ್ಸ್. ಇಲ್ಲಿ ಸ್ಥಾಪನೆಯ ಸ್ಥಳೀಯ ಪರಿಸರ ವ್ಯವಸ್ಥೆಯನ್ನು ತೊಂದರೆಗೊಳಿಸುತ್ತೆ ಆ್ಯಂಡ್ ಟರ್ಬೈನ್ಸ್ಗಳಿಂದ ಶಬ್ದ ಮಾಲಿನ್ಯ ಕೂಡ ಉಂಟಾಗುತ್ತೆ. ಇದು ಚಾಲೆಂಜಸ್. ಈ ಚಾಲೆಂಜಸ್ನ ನಾವು ವಿಂಡ್ ಎನರ್ಜಿ ಪಡೆಯೋದ್ರಲ್ಲಿ ಬಳಸ್ತೀವಿ. ನೆಕ್ಸ್ಟ್ ಒನ್ ಬಂದು ಹೈಡ್ರೋ ಪವರ್ ಅಂದರೆ ಎನರ್ಜಿ ಫ್ರಮ್ ವಾಟರ್. ಹೈಡ್ರೋ ಪವರ್ ಯೂಸಸ್ ಫ್ಲೋಯಿಂಗ್ ಆರ್ ಸ್ಟೋರ್ಡ್ ವಾಟರ್ ಇನ್ ಡ್ಯಾಮ್ಸ್ ಟು ಸ್ಪಿನ್ ಟರ್ಬೈನ್ಸ್ ಜನರೇಟಿಂಗ್ ಎಲೆಕ್ಟ್ರಿಸಿಟಿ. ಸ್ಮಾಲ್ ಸ್ಕೇಲ್ ಹೈಡ್ರೋ ಪವರ್ ಪ್ಲಾಂಟ್ಸ್ ಕ್ಯಾನ್ ಸಪ್ಲೈ ಎಲೆಕ್ಟ್ರಿಸಿಟಿ ಟು ವಿಲೇಜ್ ನಿಯರ್ ರಿವರ್ಸ್. ಇಲ್ಲಿ ಜಲವಿದ್ಯುತ್ ಅಂದರೆ ನೀರಿನಿಂದ ಬರುವಂತಹ ಶಕ್ತಿ. ಜಲವಿದ್ಯುತ್ ಅಣೆಕಟ್ಟುಗಳಲ್ಲಿ ಹರಿಯುವ ಅಥವಾ ಸಂಗ್ರಹಿಸಿದ ನೀರನ್ನು ಟರ್ಬೈನ್ಸ್ಗಳನ್ನು ತಿರುಗಿಸಲು ಬಳಸುತ್ತೇವೆ. ಆ್ಯಂಡ್ ಸಣ್ಣ ಪ್ರಮಾಣದ ಜಲವಿದ್ಯುತ್ ಸ್ಥಾವರಗಳು, ನದಿಗಳು ಸಮೀಪವಿರುವ ಹಳ್ಳಿಗಳಿಗೆ ವಿದ್ಯುತ್ ಪೂರೈಸಬಹುದು. ಇಲ್ಲಿ ಅಡ್ವಾಂಟೇಜಸ್ ಅಂತ ಬಂದರೆ ರಿಲಿಯಬಲ್ ಆ್ಯಂಡ್ ಕ್ಯಾಪಬಲ್ ಆಫ್ ಜನರೇಟಿಂಗ್ ಲಾರ್ಜ್ ಅಮೌಂಟ್ ಆಫ್ ಪವರ್. ರಿಸರ್ವಿಯರ್ ಕ್ಯಾನ್ ಆಲ್ಸೋ ಸಪೋರ್ಟ್ ಇರಿಗೇಷನ್ ಆ್ಯಂಡ್ ಡ್ರಿಂಕಿಂಗ್ ವಾಟರ್ ಸಪ್ಲೈ. ಅನುಕೂಲ ಅಂತ ಬಂದರೆ ವಿಶ್ವಾಸಾರ್ಹ ಮತ್ತು ದೊಡ್ಡ ಪ್ರಮಾಣದ ವಿದ್ಯುತ್ ಉತ್ಪಾದನೆಗೆ ಸಾಮರ್ಥ್ಯವನ್ನು ಹೊಂದಿದೆ ಇದು. ಜಲಾಶಯಗಳು ನೀರಾವರಿ ಮತ್ತು ಕುಡಿಯುವ ನೀರಿನ ಪೂರೈಕೆಯನ್ನು
ನೀತಿಯನ್ನು ಸಹ ಬೆಂಬಲಿಸುತ್ತೆ. ಇದು ಅಡ್ವಾಂಟೇಜಸ್ ಆಗುತ್ತೆ. ಚಾಲೆಂಜಸ್ ಅಂತ ಬಂದರೆ ಲಿಮಿಟೆಡ್ ಟು ರೀಜನಲ್ ವಿತ್ ಜಿಯೋಥರ್ಮಲ್ ಆಕ್ಟಿವಿಟಿ ಆ್ಯಂಡ್ ಹೈ ಇನಿಷಿಯಲ್ ಕಾಸ್ಟ್ ಫಾರ್ ಡ್ರಿಲ್ಲಿಂಗ್. ಇಲ್ಲಿ ಅಣೆಕಟ್ಟುಗಳ ನಿರ್ಮಾಣ, ಅರಣ್ಯನಾಶ ಮತ್ತು ಜನರ ಸ್ಥಳಾಂತರಕ್ಕೆ ಕಾರಣವಾಗುತ್ತೆ. ಇದು ಕಾರಣ ಏನಂದರೆ ಬರಗಾಲದಿಂದ ಪ್ರಭಾವಿತವಾಗುತ್ತೆ ಆ ಜಾಗ. ಸೊ ಇದೆಲ್ಲವೂ ಡಿಸ್ಅಡ್ವಾಂಟೇಜಸ್. ನೆಕ್ಸ್ಟ್ ಒಂದು ಬಂದು ಜಿಯೋಥರ್ಮಲ್ ಎನರ್ಜಿ ಅಂತ ಹೇಳ್ತೀವಿ, ಹೀಟ್ ಫ್ರಮ್ ದ ಅರ್ತ್. ಸೊ ದಿ ಜಿಯೋಥರ್ಮಲ್ ಎನರ್ಜಿ ಕಮ್ಸ್ ಫ್ರಮ್ ದ ಅರ್ತ್ಸ್ ಇಂಟರ್ನಲ್ heat such as hot springs and steam from volcanic areas and countries like Iceland use geothermal energy to heat homes and run industries. ಇಲ್ಲಿ ಭೂಶಾಖದ ಶಕ್ತಿ ಅಂತ ಹೇಳ್ತೀವಿ, ಭೂಮಿಯಿಂದ ಶಾಖವನ್ನು ಉತ್ಪತ್ತಿ ಮಾಡಿ ಅದನ್ನು ಬಳಸೋದು. ಭೂಶಾಖದ ಶಕ್ತಿಯು ಭೂಮಿಯ ಆಂತರಿಕ ಶಾಖದಿಂದ ಬರುತ್ತೆ. ಉದಾಹರಣೆ ಹೇಳೋದಾದರೆ ಜ್ವಾಲಾಮುಖಿ ಪ್ರದೇಶಗಳಿಂದ ಬರುವ ಬಿಸಿ ನೀರಿನ ಬುಗ್ಗೆಗಳಾಗಿರ್ಬೋದು, ಮತ್ತು ಉಗಿ ಅಂದರೆ ಬಿಸಿ ಹವೆ ಆಗಿರ್ಬೋದು ಅಂತ ಹೇಳ್ಬೋದು ಇಲ್ಲಿ. ಆ್ಯಂಡ್ ಇಲ್ಲಿ ಎಕ್ಸಾಂಪಲ್ ಅಂತ ಬಂದರೆ ಐಲ್ಯಾಂಡ್ ಅಂತ ದೇಶಗಳು ಮನೆಯನ್ನು ಬಿಸಿ ಮಾಡೋಕ್ಕೆ ಮತ್ತು ಕೈಗಾರಿಕೆಗಳನ್ನು ನಡೆಸೋಕೆ ಭೂಶಾಖದ ಶಕ್ತಿಯನ್ನು ಬಳಸುತ್ತಾರೆ. ಇಲ್ಲಿ ಅನುಕೂಲ ಅಂತ ಬಂದರೆ ಅಡ್ವಾಂಟೇಜಸ್ ಅಂತ ಬಂದರೆ ಕನ್ಸಿಸ್ಟೆಂಟ್ ಆ್ಯಂಡ್ ಅವೈಲೇಬಲ್ ಇಯರ್ ರೌಂಡ್ ಆ್ಯಂಡ್ ಲೋ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್. ಸೊ ವರ್ಷ ಪೂರ್ತಿ ಸ್ಥಿರ ಆ್ಯಂಡ್ ಲಭ್ಯವಾಗಿರುತ್ತೆ ಆ್ಯಂಡ್ ಕಡಿಮೆ ಪರಿಸರ ಪರಿಣಾಮ ಆಗುತ್ತೆ. ಇಲ್ಲಿ ಚಾಲೆಂಜಸ್ ಅಂತ ಬಂದರೆ ಲಿಮಿಟೆಡ್ ಟು ರೀಜನಲ್ ವಿತ್ ಜಿಯೋಥರ್ಮಲ್ ಆಕ್ಟಿವಿಟಿ ಆ್ಯಂಡ್ ಹೈ ಇನಿಷಿಯಲ್ ಕಾಸ್ಟ್ ಫಾರ್ ಡ್ರಿಲ್ಲಿಂಗ್. ಇಲ್ಲಿ ಸವಾಲುಗಳು ಅಂತ ಬಂದರೆ ಭೂಶಾಖದ ಚಟುವಟಿಕೆಗಳನ್ನು ಹೊಂದಿರುವ ಪ್ರದೇಶಗಳಿಗೆ ಮಾತ್ರ ಇದು ಸೀಮಿತವಾಗಿರುತ್ತೆ ಆ್ಯಂಡ್ ಭೂಮಿಯನ್ನು ಕೊರೆಯಲು ಹೆಚ್ಚಿನ ಆರಂಭಿಕ ವೆಚ್ಚ ಬೇಕಾಗುತ್ತೆ. ಇದೆಲ್ಲವೂ ಅದಕ್ಕೆ ಡಿಸ್ಅಡ್ವಾಂಟೇಜಸ್ ಅಂದರೆ ಚಾಲೆಂಜಸ್ ಆಗುತ್ತೆ. ನೆಕ್ಸ್ಟ್ ಒಂದು ಬಂದು ಬಯೋಮಾಸ್ ಆ್ಯಂಡ್ ಎನರ್ಜಿ ಆರ್ಗ್ಯಾನಿಕ್ ವೇಸ್ಟ್ ಅಂತ ಹೇಳ್ತೀವಿ. ಇದನ್ನು ನಾವು ಸಾಯಿಲ್ ಎನರ್ಜಿ ಅಂತಾನೂ ಹೇಳ್ತೀವಿ. ಸಾಯಿಲ್ ಎನರ್ಜಿ ಆ್ಯಂಡ್ ಬಯೋಮಾಸ್ ಎನರ್ಜಿ ಎರಡು ಸೇಮೇ ಆಗಿರುತ್ತೆ. ಆ್ಯಂಡ್ ಬಯೋಮಾಸ್ ಎನರ್ಜಿ ಈಸ್ ಆಬ್ಟೈನ್ಡ್ ಬೈ ಬರ್ನಿಂಗ್ ಆರ್ಗ್ಯಾನಿಕ್ ಮಟೀರಿಯಲ್ಸ್ ಲೈಕ್ ಕ್ರಾಪ್ ರೆಸಿಡ್ಯೂಸ್, wood or animals waste. Modern biomass plants use biogas from kitchen waste to produce electricity. ಇಲ್ಲಿ ಏನಾಗುತ್ತೆ ಅಂತಂದರೆ ಜೀವ ರಾಶಿ ಶಕ್ತಿ ಅಂತ ಹೇಳ್ತೀವಿ. ಇದನ್ನು ಸಾವಯವ ತ್ಯಾಜ್ಯವನ್ನು ಬಳಸೋದು ಅಂತ ಅರ್ಥ. ಬೆಳೆ ಅವಶೇಷಗಳು, ಮರ ಅಥವಾ ಪ್ರಾಣಿಗಳ ತ್ಯಾಜ್ಯದಂತಹ ಸಾವಯವ ವಸ್ತುಗಳನ್ನು ಸುಡುವ ಮೂಲಕ ಜೀವರಾಶಿ ಶಕ್ತಿಯನ್ನು ಪಡೆಯಲಾಗುತ್ತೆ ಇಲ್ಲಿ. ಆ್ಯಂಡ್ ಆಧುನಿಕ ಜೀವರಾಶಿ ಶಕ್ತಿಯನ್ನು ಪಡೆಯಲಾಗುತ್ತೆ. ಆಧುನಿಕ ಜೀವರಾಶಿ ಸಸ್ಯಗಳು ವಿದ್ಯುತ್ ಉತ್ಪಾದಿಸಲು ಅಡಿಗೆ ತ್ಯಾಜ್ಯದಿಂದ ಜೈವಿಕ ಅನಿಲವನ್ನು ಬಳಸುತ್ತೇವೆ. ಇಲ್ಲಿ ಅಡ್ವಾಂಟೇಜಸ್ ಅಂತ ಬಂದರೆ ಇಟ್ ಹೆಲ್ಪ್ಸ್ ಮ್ಯಾನೇಜ್ ಅಗ್ರಿಕಲ್ಚರ್ ವೇಸ್ಟ್ ಎಫೆಕ್ಟಿವ್ಲಿ. ಇಲ್ಲಿ ಕೃಷಿ ತ್ಯಾಜ್ಯವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಹಾಯ ಮಾಡುತ್ತೆ ಆ್ಯಂಡ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಕುಕ್ಕಿಂಗ್ ಆ್ಯಂಡ್ ಹೀಟಿಂಗ್ ಇನ್ ರೂರಲ್ ಏರಿಯಾ. ಹಳ್ಳಿಗಳಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ ಅಡುಗೆ ಬಿಸಿ ಮಾಡಲು ಇದನ್ನು ಯೂಸ್ ಮಾಡ್ತಾರೆ ಬಯೋಮಾಸನ್ನು. ಆ್ಯಂಡ್ ನೆಕ್ಸ್ಟ್ ಚಾಲೆಂಜಸ್ ಅಂತ ಬಂದರೆ ಬರ್ನಿಂಗ್ ಬಯೋಮಾಸ್ ಕ್ಯಾನ್ ರಿಲೀಸ್ ಪೊಲ್ಯೂಟೆಂಟ್ಸ್ ಆ್ಯಂಡ್ ಓವರ್ ಯೂಸ್ ಮೇ ಲೀಡ್ಸ್ ಟು ಡಿಫಾರೆಸ್ಟೇಷನ್. ಇಲ್ಲಿ ಸವಾಲುಗಳು ಅಂತ ಬಂದರೆ ಜೀವರಾಶಿಯನ್ನು ಸುಡುವುದರಿಂದ ಮಾಲಿನ್ಯಕಾರಕಗಳು ಬಿಡುಗಡೆ ಆಗುತ್ತೆ, ಅದರಿಂದ ಪರಿಸರ ಹಾನಿಯಾಗುತ್ತೆ ಆ್ಯಂಡ್ ಅತಿಯಾಗಿ ಬಳಕೆಯಿಂದ ಅರಣ್ಯ ನಾಶ ಕೂಡ ಆಗ್ಬೋದು. ದೀಸ್ ಆರ್ ವಾಟ್ ದ ಬಯೋಮಾಸ್ ಎನರ್ಜಿ ಅಡ್ವಾಂಟೇಜಸ್ ಆ್ಯಂಡ್ ಚಾಲೆಂಜಸ್. ನೆಕ್ಸ್ಟ್ ಬಂದು ನಾನ್ ರಿನ್ಯೂಯಬಲ್ ಎನರ್ಜಿ ರಿಸೋರ್ಸ್, ಫಾಸಿಲ್ ಫ್ಯೂಲ್ ಆ್ಯಂಡ್ ನ್ಯೂಕ್ಲಿಯರ್ ಎನರ್ಜಿ ಅಂತ ಓದ್ತೀವಿ. ಇಲ್ಲಿ ನಾನ್ ರಿನ್ಯೂಯಬಲ್ ಎನರ್ಜಿ ಕಮ್ ಫ್ರಮ್ ಸೋರ್ಸಸ್ ದ್ಯಾಟ್ ಟೇಕ್ಸ್ ಮಿಲಿಯನ್ಸ್ ಆಫ್ ಇಯರ್ಸ್ ಟು ಫಾರ್ಮ್ ಲೈಕ್ ಫಾಸಿಲ್ ಫ್ಯೂಲ್ಸ್ ಆ್ಯಂಡ್ ನ್ಯೂಕ್ಲಿಯರ್ ಮಟೀರಿಯಲ್ಸ್. ವೈಲ್ ದೇ ಹ್ಯಾವ್ ಪವರ್ಡ್ ಇಂಡಸ್ಟ್ರೀಸ್ ಫಾರ್ ಕಂಟ್ರೀಸ್, ದೇ ಆರ್ ಫೈನೈಟ್ ಆ್ಯಂಡ್ ಹಾರ್ಮ್ ಟು ದ ಎನ್ವೈರ್ಮೆಂಟ್. ಇಲ್ಲಿ ಫಾಸಿಲ್ ಫ್ಯೂಲ್ಸ್ ಕೂಡ ನಮಗೆ ಬರ್ನ್ ಆದಮೇಲೆ ಎಷ್ಟು ಹಾನಿ ಉಂಟು ಮಾಡುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರೋದೆ. ಆ್ಯಂಡ್ ಕೋಲ್, ಆಯಿಲ್ ಆ್ಯಂಡ್ ಗ್ಯಾಸ್ ಫಾಸಿಲ್ ಫ್ಯೂಲ್ಸ್ ಆರ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಅಂಡರ್ಗ್ರೌಂಡ್ ಆ್ಯಂಡ್ ಇನ್ಕ್ಲೂಡ್ ಕೋಲ್ ಯೂಸ್ ಆಫ್ ಎಲೆಕ್ಟ್ರಿಸಿಟಿ, ಆಯಿಲ್ ಯೂಸ್ ಇನ್ transportation and natural gas used for cooking. For instance, natural gas is widely used in urban homes for cooking and heating. These all are what about non-renewable energy sources. ಇವತ್ತಿನ ಕ್ಲಾಸಲ್ಲಿ ನಾವು ಯೂನಿಟ್ 9 ಅಲ್ಲಿ ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವೈರ್ಮೆಂಟ್ ಚಾಪ್ಟರಲ್ಲಿ ನ್ಯಾಚುರಲ್ ಆ್ಯಂಡ್ ಎನರ್ಜಿ ರಿಸೋರ್ಸ್ ಅಂತ ಕಾನ್ಸೆಪ್ಟ್ನ ಓದಿದ್ದೀವಿ. ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಸಾಯಿಲ್ ಎನರ್ಜಿ ಆ್ಯಂಡ್ ಹೈಡ್ರೋ ಎನರ್ಜಿ, ಜಿಯೋಥರ್ಮಲ್ ಎನರ್ಜಿ, ಬಯೋಮಾಸ್ ಎನರ್ಜಿ ಆ್ಯಂಡ್ ನ್ಯೂಕ್ಲಿಯರ್ ಆ್ಯಂಡ್ ಫಾರೆಸ್ಟ್, ಇದೆಲ್ಲ ಕಾನ್ಸೆಪ್ಟ್ನ ಮುಗಿಸಿದ್ದೀವಿ. ಸೊ ಪ್ರೀವಿಯಸ್ ಆಗಿ ಯಾರೆಲ್ಲ ಕ್ಲಾಸಸ್ನ ನೋಡಿಲ್ಲ ನೋಡ್ಕೊಂಬನ್ನಿ. ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಅಂದರೆ ನ್ಯಾಚುರಲ್ ಹಜಾರ್ಡ್ಸ್ ಆ್ಯಂಡ್ ಡಿಸಾಸ್ಟರ್ ಮೈಗ್ರೇಷನ್ ಸ್ಟ್ರಾಟಜಿ, ಈ ಕಾನ್ಸೆಪ್ಟ್ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕ್ಲಾಸಸ್ನ ನೋಡ್ತಾ ಇರಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.